ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಯಬಾಗದಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಸಭೆಯಲ್ಲಿ ಸ್ಥಳೀಯ ಶಾಸಕರು, ಎಲ್ಲ ಇಲಾಖಾ ಅಧಿಕಾರಿಗಳು ಭಾಗಿ. ಪರಿಶೀಲನಾ ಸಭೆಯ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. ಬಹಳಷ್ಟು ಸಮಸ್ಯೆಗಳು ತಾಲೂಕು, ಜಿಲ್ಲೆ, ರಾಜ್ಯದಲ್ಲಿ ಇದ್ದಾವೆ. ಕೆಲವು ಪರಿಹಾರ ಆಗುತ್ತೆ, ಇನ್ನು ಕೆಲ ಸಮಸ್ಯೆಗಳು ಗಮನಕ್ಕೆ ಬರ್ತಾವೆ. ಪ್ರತಿ 3 ರಿಂದ 4 ತಿಂಗಳಿಗೆ ಒಮ್ಮೆ ಸಭೆ ಮಾಡಿದರೆ ಪರಿಹಾರ ನೀಡಬಹುದು. ಹಾಗಾಗಿ ಪ್ರತಿ ತಾಲೂಕಲ್ಲಿ ಸಭೆ ಮಾಡ್ತಾ ಇದ್ದೇವೆ. ಕ್ರಮೇಣ ಸಮಸ್ಯೆಗಳನ್ನ ಬಗೆಹರಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಕಾದು ನೋಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿರುವಂತದ್ದು. ಸಾಣೆಹಳ್ಳಿ ಕನಕಪೀಠದ ಈಶ್ವರಾನಂದಪುರಿ ಶ್ರೀಗಳಿಗೆ ಗರ್ಭಗುಡಿಗೆ ಪ್ರವೇಶ ನಿರಾಕರಣೆ ವಿಚಾರವಾಗಿ ಮಾತನಾಡಿ, ನಮ್ಮ ಇನ್ನೂ ಅಂತಹ ವ್ಯವಸ್ಥೆ ಇದೆ, ಇದರ ವಿರುದ್ಧ ಹೋರಾಟ ಜಾಗೃತಿ ಆಗಬೇಕಾಗಿದೆ. ನಾವೆಲ್ಲರೂ ಕೂಡ ಮನುಷ್ಯರೇ ಎನ್ನುವ ಭಾವನೆ ಬರಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳಿದ್ರು. ಲಾಲಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ನೀಡಿದ ವಿಚಾರ. ಭಾರತ ರತ್ನ ಕೊಟ್ಟಿದ್ದು ಒಳ್ಳೆಯ ನಿರ್ಧಾರ. ಹಳೆಯ ತಲೆಮಾರಿನ ಬಿಜೆಪಿ ನಾಯಕರು ಅವರಿಗೆ ಕೊಟ್ಟಿದ್ದು ಒಳ್ಳೆಯದೇ ಆಗಿದೆ. ಅದಕ್ಕೆ ಅವರು ಅರ್ಹರಿದ್ದಾರೆ. ಟೂ ಲೇಟ್ ಆಗಿದೆ, ತಡವಾಗಿ ಆದ್ರೂ ಕೊಟ್ಟಿದ್ದಾರೆ. ಒಳ್ಳೆಯ ನಿರ್ಧಾರ ಸರ್ಕಾರ ಮಾಡಿದೆ. ಲಕ್ಷ್ಮಣ ಸವದಿ ಬಿಜೆಪಿಗೆ ಹೋಗ್ತಾರೆ ಎನ್ನುವ ವಿಚಾರ. ಬಿಜೆಪಿಯವರು ಬರ್ತಾರೆ ಅಂತಾರೆ, ನಾವು ಹೋಗಲ್ಲ ಅಂತೀವಿ ಅಷ್ಟೇ ಎಂದ ಸಚಿವ ಸತೀಶ್ ಜಾರಕಿಹೊಳಿ ರಾಯಬಾಗ ಪಟ್ಟಣದಲ್ಲಿ ಹೇಳಿದ್ದಾರೆ. ಬಹಳಷ್ಟು ಸಮಸ್ಯೆಗಳು ತಾಲೂಕಲ್ಲಿ ಇದೆ, ಜಿಲ್ಲೆಯಲ್ಲಿದೆ, ರಾಜ್ಯದಲ್ಲಿದೆ. ಬಂದಾಗ ಕೆಲವು ಪರಿಹಾರ ಆಗ್ತವ್ರೆ, ಆಮ್ಯಾಗ ನೆಕ್ಸ್ಟ್ ಟೈಮ್ ಬಂದಾಗ ಹೊಸದು ಬರ್ತದೆ. ಸೊ ಒಂದು 3-4 ತಿಂಗಳಿಗೆ ಒಂದು ಸಾರಿ ಮಾಡಿದ್ರೆ ಸಭೆ ಸ್ವಲ್ಪ ಪರಿಹಾರ ಮಾಡಲಿಕ್ಕೆ ಅನುಕೂಲ ಆಗ್ತಿದೆ. ಆ ದೃಷ್ಟಿಯಿಂದ ಎಲ್ಲ ಕಡೆ ತಾಲೂಕು ಲೆವೆಲಲ್ಲಿ ಕೂಡ ಸಭೆ ಮಾಡ್ತಾಯಿದ್ದೀವಿ. ಇವತ್ತು 2ನೇ ಬಾರಿ ಸಭೆ ಮಾಡ್ತಾಯಿದ್ದೀವಿ. ಭಾಳಷ್ಟು ಪಾಸಿಟಿವ್ ಆಗಿ ಅಧಿಕಾರಿಗಳಿಗೆ ಹೇಳಿದ್ವಿ. 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಮಾಡ್ತಾ ಅಂತ ಹೇಳಿದ್ದಾರೆ. ಸೊ ವೇಟ್ ಮಾಡೋಣ. ಸಾಣೆಹಳ್ಳಿ ಶ್ರೀಗಳಿಗೆ ಗರ್ಭಗುಡಿಯಲ್ಲಿ ಪ್ರವೇಶ ಕೊಟ್ಟಿಲ್ಲ, ಈ ಕುರಿತು ಭಾಳಷ್ಟು ಚರ್ಚೆ ಆಗ್ತದೆ. ನಮ್ಮಲ್ಲಿ ಇನ್ನೂ ಆ ವ್ಯವಸ್ಥೆ ಇದೆ. ಅದ್ರ ವಿರುದ್ಧ ಹೋರಾಟ ಆಗಬೇಕು, ಅದ್ರ ವಿರುದ್ಧ ಜಾಗೃತಿ ಆಗಬೇಕು. ನಾವೆಲ್ಲ ಮನುಷ್ಯರನ್ನು ಭಾವನೆ ಬರಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಚರ್ಚೆ ಪ್ರಾರಂಭ ಆಗಬೇಕು. ಅಡ್ವಾಣಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಒಳ್ಳೆಯ ಡಿಸಿಷನ್ ಅದು. ಯಾಕಂದರೆ ಹಳೆ ತಲೆಮಾರಿನ BJP ನಾಯಕರು ಅವರು. ಸೊ ಅವ್ರು ಕೊಟ್ಟದ್ದು ಒಂದು ರೀತಿಯಿಂದ ಒಳ್ಳೆಯದಾಗಿದೆ. ಅದು ಅದಕ್ಕೆ ಇದ್ದಾರೆ. ಭಾಳ ಲೇಟ್ ಆಯಿತು ಅಂತ ಭಾಳ ಟೂ ಲೇಟ್ ಆಯಿತು. ಅದು ಕೊನೆಗೆ ಯಾರು ಕೊಟ್ಟಿದ್ದಾರೆ. ಒಳ್ಳೆಯ ಡಿಸಿಷನ್ ಕೇಂದ್ರ ಸರ್ಕಾರ ಮಾಡಿದೆ. ಸರ್, ಈಗ ಇನ್ನೊಂದು ಜಿಲ್ಲಾ ರಾಜಕಾರಣದಲ್ಲಿ ಸೌದಿಯವರು ಮತ್ತೆ ಬಿಜೆಪಿಗೆ ಹೋಗ್ತಾರೆ ಅನ್ನುವಂಥ ಚರ್ಚೆಗಳು ಸ್ಟಾರ್ಟ್ ಆಗಿದೆ. ಓಕೆ, ಇವತ್ತು ಆರಗ ಜ್ಞಾನೇಂದ್ರ ಅವರು ಕೂಡ ಅವ್ರು ಬರ್ತಾರೆ ಅನ್ನುವಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ಬರ್ತಾರೆ ಅಂತೇಳಿ ನಾವು ಹೋಗಲ್ಲತ್ತೀವಿ ಅಷ್ಟೇ. ಸಿದ್ದರಾಮಗೌಡ ಪಾಟೀಲ್, ಎಜಿ ನ್ಯೂಸ್, ರಾಯಬಾಗ. ತಾಜಾ ಸುದ್ದಿಗಾಗಿ ಎಜಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.